ಕಮ್ ವಿತ್ ಬಾಯ್ಸ್, ಡೋಂಟ್ ಕಮ್ ವಿತ್ ಗರ್ಲ್ಸ್. ಬಾಪ್ಪ ಯಾಕೋ ಕೋತಿಗೆ ಇದೆ. ಇದೆ ಕೋತಿಗೆ, ಎಲ್ಲ ಕೋತಿಗೂ ಇರುತ್ತೆ. ಬಿಟ್ಬಿಡಿ, ನಂಗೆ ಕೈಲಿ ಆಗ್ತಾ ಇಲ್ಲ. ಮುಕ್ಕೋತಿ ಮರಿ ಸುಸ್ಸು ಕರೆಕ್ಟ್ ಕೂತಿರೋ ಜಾಗಕ್ಕೆ ಮಾಡ್ತು. ಮಾರ್ನಿಂಗ್. ಶುಭೋದಯ. ಗುಡ್ ಮಾರ್ನಿಂಗ್. ಸಾರಿ. ಬೆಳಗಿನ ಜಾವ. ಗುಡ್ ಮಾರ್ನಿಂಗ್. ಹಾಯ್, ಹಲೋ. ಹೇಳಿ, ವೆಲ್ಕಮ್ ಟು ವಿಜಿ ಬ್ಲಾಗ್ಸ್ ಅಂತ. ವೆಲ್ಕಮ್ ಟು ವಿಜಿ ಬ್ಲಾಗ್ಸ್. ಇವತ್ತು ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದೀವಿ ಹೇಳಿ? ಸರ್ಪ್ರೈಸ್. ನಂದಿ ಹಿಲ್ಸ್ ಸರ್ಪ್ರೈಸಾ? ನಾವು ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ ಗೈಸ್. ವೆಲ್ಕಮ್ ಟು ಯು ಆಲ್. 3:30 ಎದ್ದೇಳಿಸ್ಬಿಟ್ಟು ಸನ್ರೈಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನೋಡಿ ಸಣ್ಣ ರನ್ನು ಎಲ್ಲ ರೇಸ್ ಆಗಿ ನಾವು ಕಾರಲ್ಲೇ ಇನ್ನೂ ಕೂತ್ಕೊಂಡಿದೀವಿ. ಈ ಡ್ರೈವರ್ ನೋಡಿದ್ರೆ ಇನ್ನ 25 ಎಷ್ಟು ನಿಮಿಷ ಬ್ರೋ? ಇನ್ನೂ 10 ನಿಮಿಷ ಅನ್ಕೊಂಡು ನೋಡಿ ಇಲ್ಲೇ ಸನ್ರೈಸ್ ಆಗಿದೆ. ಫೈನಲಿ ರೀಚ್ ಆಗಿದ್ದೀವಿ. ಎಷ್ಟೊತ್ತಿಗಪ್ಪ? 6:30. 25 ನಿಮಿಷ 25 ಸಲ ಆಯ್ತು. ಅವಾಗ ರೀಚ್ ಆಗಿದ್ವಿ. ಆದ್ರೆ ಸನ್ರೈಸ್ ಅಂತೂ ನೋಡಕ್ಕಾಗಲ್ಲ. ಅಲ್ಲ, ಬರ್ತಾನೆ. ಆ ಕಡೆ ತೋರ್ಸು, ಆ ಕಡೆ ತೋರ್ಸು. ಯಾವ ಮಟ್ಟಕ್ಕೆ ಜನ ಇದ್ದಾರೆ ಅಂತ ಅಂದ್ರೆ ಮತ್ತೊಂದ್ಸಲ ಬರ್ಬಾರ್ದು ಅನ್ನಿಸ್ತಾ ಇದೆ. ಗೈಸ್ ಏನ್ ಗೊತ್ತಾ, ಅಲ್ಲಿಂದ ಸ್ಟೆಪ್ಸ್ ಏನೋ ಹತ್ಕೊಂಡ್ಬಂದ್ಬಿಟ್ವಿ, ಆದ್ರೆ ಟಿಕೆಟ್ ತಗೊಳ್ಳೋದು ಮರ್ತೋಯ್ತು. ಅಲ್ಲಿ ನೋಡಿ, ಫಸ್ಟ್ ಹೋಗಿ ಟಿಕೆಟ್ ಕೌಂಟರ್ ಗೈಸ್ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ನೋಡಿ ಅಲ್ಲಿ ಸನ್ರೈಸ್ ಅಂತೂ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ಆ ಫಾಗ್ ಜಾಗ ನೋಡಿ, ಅದು ಪಿಕ್ಚರ್ ಪರ್ಫೆಕ್ಟ್. ನಂಗೆ ಗೊತ್ತಿಲ್ಲ ಇದು ಕ್ಯಾಮ್ರಾದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ, ಬಟ್ ಲುಕ್ ಅಟ್ ಇಟ್, ಸೋ ಗುಡ್. ಒಂದೊಳ್ಳೆ ಪ್ಲೇಸ್ ನಾನು ನೋಡೋದಲ್ಲದೆ ನಿಮಗೂ ತೋರಿಸ್ತಾ ಇದ್ದೀನಿ. ನನ್ನ ಜೊತೆಗೆ ನೀವು ಬನ್ನಿ ಆಯಿತಾ? ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ನನ್ನ ಫ್ರೆಂಡು. ಅವರಿಗೆ ನಾನು ಮಾತಾಡೋದು ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಟಿಲ್ ಬನ್ನಿ, ಬೇಗ 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 ಬನ್ನಿ. ಬನ್ನಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನೋಡೋಣ. ಪ್ರಾಬಬ್ಲಿ ಇನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ನಮ್ಮ ಡ್ರೈವರ್ ಸ್ವಲ್ಪ ನಮ್ಮನ್ನು ಲೇಟಾಗಿ ಕರ್ಕೊಂಡ್ಬಂದ್ಬಿಟ್ರು. ಗೈಸ್, ನೀವು ನಂದಿ ಹಿಲ್ಸಿಗೆ ಬಂದರೆ ಇಲ್ಲಿ ಒಂದು ಪುಟಾಣಿ ದೇವಸ್ಥಾನ ಇದೆ, ಗವಿ ವೀರಭದ್ರೇಶ್ವರ ಅಂತ. ಈಗ ಹೋಗೋದನ್ನ ಮಿಸ್ ಮಾಡಿಬಿಡಿ. ವೆರಿ ಕ್ಯೂಟ್, ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಆ ಟೆಂಪಲ್ಲಿಗೆ ಹೋಗ್ತಾ ವಾಪಸ್ಸಿಗೆ ಮೇಲೆ ಹೋಗ್ತಾಯಿದ್ದೀವಿ. ಬನ್ನಿ, ಮೇಲೇನೇನಿದೆ ಅಂತ ನೋಡಿಕೊಂಡು ತಿಂಡಿ ತಿನ್ಕೊಂಡು ಹೋಗೋಣ. ಗೈಸ್, ಅವಾಗಿಂದ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸ್ಟೆಪ್ಸ್ ಹತ್ತುತ್ತಾನೆ ಇದ್ದೀವಿ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ. ಇಲ್ಲೊಂದು ಪಿಕ್ಚರ್ ಪರ್ಫೆಕ್ಟ್ ಜಾಗ ಇದೆ, ಆದರೆ ನೀರಿಲ್ಲ. ನೋಡಿ, ಎಲ್ಲ ಫ್ಲವರ್ಸ್ ಎಷ್ಟು ಕ್ಯೂಟ್ ಆಗಿದೆ. ನೀರಿದೆ, ಬಟ್ ಕಾಣಿಸೋಷ್ಟಿಲ್ಲ. ಅದು ಬಿಟ್ಟು ಚೆನ್ನಾಗಿದೆ, ಆರಾಮಾಗಿ ಕೂತ್ಕೊಂಡು ಪಿಕ್ಚರ್ಸ್ ಎಲ್ಲ ತೊಗೊಬೋದು. ಬಟ್ ಆದರೂ ಬರ್ತಿಲ್ಲ ಅಷ್ಟೊಂದು. ಏನಂತೀಯಪ್ಪ? ಕೆಳಗಡೆ ಹೋಗಿ ಇಳ್ಕೊಂಡು ಬರೋಷ್ಟಲ್ಲ ಚೆನ್ನಾಗಿದೆ. ಅಲ್ಲೇನೂ ಇರಲಿಲ್ಲ, ಬಟ್ ಅಲ್ಲಿ ಪುಟಾಣಿ ದೇವಸ್ಥಾನ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ಮೇಲೆ ಬಂದರೆ ಇದೊಂದು ವೀರಭದ್ರೇಶ್ವರ. ಬನ್ನಿ, ನೆಕ್ಸ್ಟ್ ಇನ್ನೇನಿದೆ ಅಂತ ನೋಡೋಣ. ಇಲ್ಲಿ ಒಂದು ಕ್ಯೂಟ್ ಕೋತಿ ನೋಡಿದೆ, ಇಲ್ಲಿ ನೋಡಿ, ಸೇಮ್ ಹಿಂಗೆ ಒಂದೇ ಥರ ಇದ್ದಾರೆ. ಗೈಸ್, ನನ್ನ ಕೈಲಂತೂ ಹತ್ತಕ್ಕಾಗಲ್ಲ. ಬಿಟ್ಬಿಡಿ, ನನ್ನ ಕೈಲಿ ಆಗ್ತಾಯಿಲ್ಲ, ಯಾರಿಗೂ ಆಗ್ತಾಯಿಲ್ಲ. ತಿಂಡಿನೂ ತಿಂದಿಲ್ಲ, ಹೆಂಗೆ ಹತ್ತಕ್ಕಾಗುತ್ತೆ? ಆವಾಗಿಂದ ಸ್ಟೆಪ್ಸ್ ಹತ್ತುತ್ತಾನೆ ಇದೀವಿ, ಹೋಗ್ತಾನೆ ಇದೀವಿ, ಏನೂ ಸಿಗ್ತಾಯಿಲ್ಲ. ಮೇ ಬಿ ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನಿಸುತ್ತೆ. ಸಾಕಾಯಿತು.
ಗೈಸ್ ಏನಾಯಿತು ಗೊತ್ತಾ ಇವಾಗ ಎಲ್ಲರೂ ಕೂತ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಂತ. ಸಿಕ್ಕಾಪಟ್ಟೆ ಸುಸ್ತು ಅನ್ನೋದಕ್ಕಿಂತ ಏನಿಲ್ಲ ಹೊರಗಡೆ ಗೊತ್ತಾಗ್ತೀರಾ ನಡೆಯೋಕ್ಕಾಗ್ತೀರಾ ಕುತ್ಕೊಂಡ್ಬಿಟ್ಟು ಎದ್ದ ತಕ್ಷಣ ಮೇಲ್ಗಡೆ ಟ್ರೀಸ್ ಮೇಲೆ ಕೂತ್ಕೊಂಡಿರೋ ನಾಯಿ ಮರಿ ಕೋತಿ ಮರಿ ಸುಸ್ಸು ಕರೆಕ್ಟಾಗಿ ಕೂತಿರೋ ಜಾಗಕ್ಕೆ ಮಾಡ್ತು. ನಾನ್ಸೆನ್ಸ್ ಎಲ್ಲ. ಹಾಂ ನಿಂತಾರೆ ಅಂದರೆ ಬರಲ್ಲ. ಗೈಸ್ ಫೈನಲಿ ಒಂದು ಲೊಕೇಶನ್ನಿಗೆ ರೀಚ್ ಆಗಿದ್ದೀವಿ. ಅದು ಹೆಂಗಿದೆ ಅಂದರೆ ಈ ಥರ ನಮ್ಮಣ್ಣ ನಂದಿನಿ ಪಾರ್ಲರ್ ಇದೇನಾದ್ರು ತೊಗೊಳ್ಳೋಣ ಬನ್ನಿ ಅಂತಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಎಲ್ಲರೂ ಕಪಲ್ಸ್ ನಿಂತ್ಕೊಂಡು ಪಿಕ್ಚರ್ ತೊಗೊಂಡಿದ್ದಾರೆ. ಮೇಲ್ಗಡೆ ಹೋಗಿ ಏನಿದೆ ಅಂತ ನೋಡೋಣ ಬನ್ನಿ. ನಾರ್ಮಲ್ ಒಂದು ಸ್ಟೀಲ್ ಥರ ಇದೆ, ಸ್ಟೀಲ್ ಹೌಸ್ ಥರ. ನೋಡಿ ಅದಕ್ಕೆಲ್ಲ ಕನೆಕ್ಷನ್ ಇದೆ, ಇದಕ್ಕೆ ಏನೂ ಕನೆಕ್ಷನ್ ಇಲ್ಲ. ಜಸ್ಟ್ ಒಂದು ಹಟ್ ಥರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ. ನೋಡ್ಬೇಕು ಇನ್ನೇನಿದೆ ನೋಡೋಕ್ಕೆ ಅಂತ. ಬಟ್ ಈ ಟೈಮಲ್ಲಿ ಬರೋದಂತೂ ಸೀರಿಯಸ್ಸಾಗಿ ಬರ್ತಿಲ್ಲ. ಲೈಫಲ್ಲೇ ನಂದಿನಿ ಪಾರ್ಲರ್ನ ನೋಡಿ ಇಷ್ಟು ಎಕ್ಸೈಟ್ ಆಗಿಲ್ಲ ನಾನು. ಆ ಮಟ್ಟಕ್ಕೆ ಎಕ್ಸೈಟ್ಮೆಂಟ್ ಇವತ್ತು ನಂದಿನಿ ಪಾರ್ಲರ್ನ ನೋಡಿ. ಇಲ್ಲೊಂದು ಟೆಂಪಲ್ ಇದೆ, ಬಟ್ ನಾವು ಮೋಸ್ಟ್ಲಿ ನಂದಿನಿಗೆ ಬಂದಿದ್ದೀವಿ ಅಲ್ವಾ ಅಣ್ಣ? ಅಷ್ಟು ಹಸಿವು ನೀಗಿಸೋಣ. ಹೌದು, ನಂದಿನಿ ಪಾರ್ಲರ್ನ ನೋಡಿ ಇಷ್ಟೊಂದು ಖುಷಿ ಯಾವಾಗಾರು ಆಗಿತ್ತಾ? ಇಲ್ಲ ಇವತ್ತೇ ಫಸ್ಟ್ ಟೈಮ್ ಇಷ್ಟೊಂದು ಖುಷಿ ಆಗ್ತಿದೆ ನಂದಿನಿ ಪಾರ್ಲರ್. ಅಷ್ಟಾಗ ಊಟ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಜಾವಾರು ಇರ್ಬೇಕಾದ್ರೆ ನಂದಿನಿ ನೋಡಿದ್ರೆ ಅಷ್ಟು ಖುಷಿ ಆಗ್ತಾಯಿದೆ. ನಂದಿನಿ ನೋಡಿಕೊಂಡು ಆ್ಯಕ್ಚುಲಿ ಅಲ್ಲಿ ಕಾಫಿ ಟೀ ಎಲ್ಲ ಮಾಡ್ತಿದ್ದಾರಾ? ಕಾಫಿ ಇದೆ, ಸಬಾಷ್. ಕಪ್ ಕಾಫಿ. ಫೈನಲಿ ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಒಂದು ಏನೋ ಸಿಗ್ತಿದೆ. ಹಾಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಯು ಕ್ಯಾನ್ ಸಿ. ಅಲ್ಲಿ ದೇವಸ್ಥಾನ ಅದ, ಪ್ರಾಬಬ್ಲಿ ಅಲ್ಲೂ ಹೋಗ್ತೀವಿ. ಬಟ್ ಹೆವಿ ಟಯರಿಂಗ್. ಅರ್ಲಿ ಮಾರ್ನಿಂಗ್ ಬಂದರೆ ಇಷ್ಟು ಸುಸ್ತಾಗಲ್ಲ ಅನ್ಸುತ್ತೆ, ಬಿಸಿಲಿರಲ್ಲ. ಇವಾಗ ಆಲ್ಮೋಸ್ಟ್ 8:39 ಆಗಿಬಿಟ್ಟಿದೆ. ಸೊ ಹೆವಿ ಬಿಸಿಲು. ಗೈಸ್ ಫೈನಲಿ ಬನ್ನಲ್ಲಿ ಕಾಫಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಅದಕ್ಕೆ ವೀಡಿಯೋ ಮಾಡ್ಕೋತೀನಿ ಅಂದರೂ ಬಿಡ್ದಂಗೆ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ತೋರಿಸ್ತೆ ಆದರೂ ಇದೊಂದು ಪುಟಾಣಿ ಬಾಟಲ್ ವಾಟರಿಗೆ 30 ರೂಪೀಸ್ ತೊಗೊಂಡ್ರು. ಸ್ಕ್ಯಾಮ್ ತಾನೇ? ಹ್ಞೂ ಸರ್. 50 ರೂಪೀಸ್ ತೊಗೊಂಡಿದ್ದಾರೆ. ಸ್ಕ್ಯಾಮ್ ತಾನೇ? ಕೊಡಿಲ್ಲ ಅದು. ಮೇ ಬಿ ಅವ್ರು ಕೊಟ್ಟಿರೋ ಬಾಟಲಿಗೆ 50 ರೂಪಾಯಿ ಕೊಡ್ಬೇಕು ಅನ್ಸುತ್ತೆ. ಇದು ವಾಪಸ್ ಕೊಡ್ಬೇಕಾ ಬಾಟಲ್ನು? ನಾ ವಿ ಪೇಡ್ 50 ರೂಪೀಸ್, ವಿ ಆರ್ ನಾಟ್ ಗಿವಿಂಗ್ ಬ್ಯಾಕ್. ನೋಡಿ ಬನ್ನಲ್ಲಿ ಬದುಕ್ತಾ ಇದ್ದೀವಿ. ಬಿರಿಯಾನಿ ಕೊಡಿಸ್ತೀನಿ ಬಿಡು ಹೋಗ್ಬೇಕಾದ್ರೆ. ಅವಾಗ ಹೇಳಿ ಬಿರಿಯಾನಿ ಬರ್ತಾ ಇದೆ. ಫಸ್ಟ್ ಬಂತೀನಣ್ಣ, ಆಮೇಲೆ ಬಿರಿಯಾನಿ ತಿನ್ಕೊಂಡು ಹೋಗೋಣ. ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆಯಿತಾ? ಆ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರಾಬಬ್ಲಿ ಬೆಳಿಗ್ಗೆ ಟೈಮಲ್ಲಿ ಬಂದಿದ್ದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈಗ ಹೆವಿ ಬಿಸಿಲಾಗ್ಬಿಡಿದೆ ನೋಡಿ. ಫುಲ್ ನಮ್ಮಣ್ಣ ಚಿಕ್ಕಣ್ಣ ದೊಡ್ಡಣ್ಣ ಇಲ್ಲಿ ಸ್ವಲ್ಪ ಉದ್ದಕ್ಕೆ ಜಾಸ್ತಿ ಬೆಳ್ಕೊಬಿಟ್ಟಿದ್ದಾರೆ. ಕಾಂಪ್ಲೇನ್ ಜಾಸ್ತಿ ಕೊಟ್ಬಿಟ್ಟವ್ರೆ. ನಮ್ಮ ತಾಯಿ ನಮಗೆ ಕಾಂಪ್ಲೇನ್ ಕೊಡಿಸಿಲ್ಲ. ಸೊ ನಾವಿಬ್ಬರು ಸ್ವಲ್ಪ ಮೊಟ್ಟುಕಿದ್ದೀವಿ ಅಷ್ಟೇ. ಬ್ಯಾಕ್ಗ್ರೌಂಡ್ ಕೂಡ ನೋಡಿ. ಈ ವ್ಯೂ ಪಾಯಿಂಟ್ ಸೀರಿಯಸ್ ಆಗಿ ನಿಜವಾಗ್ಲೂ ಸಕ್ಕತ್ತಾಗಿದೆ. ಹೆವಿ ಕ್ರೇಜ್ ಆಗಿದೆ. ಬಿಸಿಲಿದೆ, ಬಟ್ ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಫಾಗಿ ಇರ್ತಿತ್ತು. ಬಟ್ ಈಗಲೂ ಕೂಡ ಅಷ್ಟೇ ಎಂಥ ಪಿಕ್ಚರ್ಸ್ ತೊಗೊಂಡ್ರು ವೆರಿ ಕ್ರೇಜಿ. ಕನ್ನಡದಲ್ಲಿ ಹೇಳು ಹೆಂಗಿತ್ತು ಅಂತ. ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಅದು ಕೀಳ್ಗಡೆ ಟ್ರಾಫಿಕ್ ಇದೆ, ಚೆನ್ನಾಗಿದೆ. ಕೆಳಗಡೆ ಟ್ರಾಫಿಕ್ ಇದೆ, ಚೆನ್ನಾಗಿದೆ. ಟಾಯ್ಲೆಟ್ ಇದೆ, ಚೆನ್ನಾಗಿದೆ. ಹೆಲ್ಮೆಟ್ ಟಿಕೆಟ್ ಕೌಂಟರ್ ಚೆನ್ನಾಗಿದೆ. ಸಿಗಲ್ಲ ಅಲ್ಲಿ. ನೆಟ್ವರ್ಕ್ ಸಿಗಲ್ಲ. ಕ್ಯಾಶ್ ತಗೊಬಂದು. ವಾಟ್ ಇಸ್ ಮಂಕಿ?
ಕೋತಿಗೆ ಇದೆ. ಇದೆ ಕೋತಿಗೆ, ಎಲ್ಲ ಕೋತಿಗೂ ಇರುತ್ತೆ. ಇವರೆಲ್ಲ ತುಂಬ ಹಿಂಗೆ ಮಾತಾಡ್ತಾ ಇರ್ತೀವಿ, ನಾವು ದಿನಪೂರ ಹಿಂಗೆ ಮಾತಾಡ್ತಾ ಇರ್ತೀವಿ. ನಾವೆಲ್ಲ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಎಲ್ಲಾದರೂ ಟ್ರಾವೆಲ್ ಮಾಡಿಕೊಂಡು ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. Don't forget to follow and subscribe.